ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮತ್ತು ಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕಾಜು ಹರಿಯಾಲಿ ಎಗ್ ಕರಿ. ಈ ರೆಸಿಪಿ ಹೆಂಗ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದ್ ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ. ನಿಮ್ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಕಾಜು ಹರಿಯಾಲಿ ಎಗ್ ಕರಿಗ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ತತ್ತಿರಿ. ಇಲ್ಲಿ ನಾನು 6 ತತ್ತಿ ತಗೊಂಡಿನ್ರಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತಗೋಬಹುದು. ಆಮ್ಯಾಗ 2 ಉಳ್ಳಾಗಡ್ಡಿ ರೀ, ಇಲ್ಲಿ ನೋಡ್ರಿ ಹಿಂಗ್ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಆಮೇಲೆ 3 ಟಮಾಟಿ ರೀ, ಅದನ್ನು ಹಿಂಗ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಆಮ್ಯಾಗ 1 ಬಟ್ಲ ಒಣ ಕೊಬ್ಬರಿ. ಫ್ರೆಂಡ್ಸ್, ನಾನು ಯಾವಾಗ್ಲೂ ನಾನ್ ವೆಜ್ ಮಾಡುವಾಗ ಹಸಿ ಕೊಬ್ಬರಿ ಯೂಸ್ ಮಾಡೋದಿಲ್ರಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಬೆಳಗ್ ಅನಿಸ್ತೈತ್ರಿ ಸಾರ. ಹಂಗಂತೆಲ್ಲ ನಾ ಒಣ ಕೊಬ್ಬರಿನ ತಗೊಳ್ಳೋದು. ಒಣ ಕೊಬ್ಬರಿ ಹಾಕೋದ್ರಿಂದ ಸಾರಿನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಹಂಗಂತೆಲ್ಲ ನಾನು ಪ್ರತಿಯೊಂದು ಸಾರು ಒಳಗೂ ನಾನು ಅಂದ್ರೆ ನಾನ್ ವೆಜ್ ಏನ್ ಮಾಡ್ತೀನಲ್ರಿ ಅವಾಗ ನಾನು ಒಣ ಕೊಬ್ಬರಿನ ಯೂಸ್ ಮಾಡೋದು. ಆಮ್ಯಾಗ ಇಲ್ಲಿ ನೋಡ್ರಿ ಸ್ವಲ್ಪ ಅಲ್ಲ ತಗೊಂಡಿನ್ರಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, 1 ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪು, 1 ಕಪ್ ಅಷ್ಟು ನಾನು ಇಲ್ಲಿ ಪುದೀನ ತಗೊಂಡಿನಿ. ಆಮ್ಯಾಗ 5 ಮೆಣಸಿನ್ಕಾಯಿ ರೀ. ಫ್ರೆಂಡ್ಸ್, ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತಗೋಬೋದ್ರಿ ಮೆಣಸಿನ್ಕಾಯಿ. ಇದು ಖಾರ ಭಾಳ ಐತ್ರಿ, ಹಂಗಂತೇಳಿ ನಾನು 5 ಮೆಣಸಿನ್ಕಾಯಿ ತಗೊಂಡಿನಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬಹುದು. ಆಮ್ಯಾಗ ಎಣ್ಣೆ ರೀ, ಆಮ್ಯಾಗ ಮಸಾಲೆ ರೀ, 3 ಏಲಕ್ಕಿ, 4 ಲವಂಗ ರೀ, 3 ಸಣ್ಣ ತುಗಡಿ ಚಕ್ಕಿ ತಗೊಂಡಿನ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ಬಿರಿಯಾನಿ ಎಲೆ ತಗೊಂಡಿನ್ರಿ. ಆಮ್ಯಾಗ ಅರ್ಧ ಚಮಚಷ್ಟು ನಾ ಖಾರ ಪುಡಿ ತಗೊಂಡಿನಿ. ಆಮ್ಯಾಗ ಅರ್ಧ ಚಮಚಷ್ಟು ಅರಿಶಿನ ಪುಡಿ, 1 ಚಮಚಷ್ಟು ಗರಂ ಮಸಾಲ, 2 ಚಮಚಷ್ಟು ತತ್ತಿ ಮಸಾಲ. ಫ್ರೆಂಡ್ಸ್, ತತ್ತಿ ಮಸಾಲ ನಿಮ್ಗೆ ಅಂಗಡಿಯಾಗ ಸಿಗ್ತೈತ್ರಿ. ಇಲ್ಲಿ ನಾನು 2 ಚಮಚಷ್ಟು ತತ್ತಿ ಮಸಾಲ ಯೂಸ್ ಮಾಡಕತ್ತೀನಿ. ಆಮ್ಯಾಗ 1 ಚಮಚಷ್ಟು ಧನಿಯಾ ಪೌಡರ್, ಅರ್ಧ ಕಪ್ ಅಷ್ಟು ನಾನು ಗೋಡಂಬಿ ತಗೊಂಡಿನ್ರಿ. ಗೋಡಂಬಿ ಯಾಕೆ ತಗೊಂಡಿನಂದ್ರೆ ಇದು ಕಾಜು ಹರಿಯಾಲಿ ಎಗ್ ಕರಿ ಅಲ್ರಿ, ಹಂಗಂತೇಳಿ ನಾನು ಕಾಜು ಪೇಸ್ಟ್ ಮಾಡ್ಕೊಳಕತ್ತೀನಿ. ಕಾಜು ಅಂದ್ರೆ ಹಿಂದಿನ ಕಾಜು ಅಂತಾರಲ್ರಿ, ಹಂಗಂತೇಳಿ ಕಾಜು ಅನ್ನಾಗತ್ತೀನಿ. ನಾನು ಗೋಡಂಬಿ ತಗೊಂಡಿದ್ದೈತ್ರಿ ಅರ್ಧ ಕಪ್. ಇದು ಬಂದು ಪೇಸ್ಟ್ ಮಾಡಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತ್ರಿ ಎಗ್ ಕರಿ ಮಸಾಲ. ಹಂಗಂತೇಳಿ ನಾನು ಇದು ಅರ್ಧ ಕಪ್ ಅಷ್ಟು ನಾನು ತಗೊಂಡಿನಿ. ನಿಮ್ಗೆ ಬ್ಯಾಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಹಾಕಿ ಮಾಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ಅಡಿಗೆ ಶುರು ಮಾಡೋಣ ಬರ್ರಿ. ಮತ್ತೆ ನೋಡ್ರಿ, ಇವಾಗ ತತ್ತಿ ಕುದಿಸ್ಕೊಳ್ಳೋಣ್ರಿ. ತತ್ತಿ ಬಂದ್ರೆ ನಾವು ಬೊಗಣಿ ಒಳಗೆ ಕುದಿಸ್ಕೊಳ್ಳೋದು ಬ್ಯಾಡ್ರಿ, ಯಾಕಂದ್ರೆ ಟೈಮು ಉಳಿಬೇಕ. ಆಮೇಲೆ ಜಲ್ದಿನೂ ಕುದಿಬೇಕಂದ್ರೆ ನಾವು ಕುಕ್ಕರ್ನಾಗ ಕುದಿಸ್ಕೊಳ್ಳೋಣ್ರಿ. ಇದನ್ನ ಸೈಡಿಗೆ ಇಟ್ಬಿಡೋಣ್ರಿ. ಇದು ತತ್ತಿ ಕುದಿಸ್ಕೊಳ್ಳೋದು. ಆಮ್ಯಾಗ ಮಸಾಲೆ ಏನೇನ್ ಹಾಕೊಳ್ಳೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಫ್ರೆಂಡ್ಸ್, ಗೋಡಂಬಿನಂತೂ ಸಣ್ಣ ಜಾರ್ನಾಗ ಹಾಕಿ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಹಂಗ್ ಮಾಡ್ಕೊಳ್ಳೋದ್ರಿ. ಇದು ಸೈಡಿಗೆ ಇಡೋಣ. ಗ್ರೀನ್ ಮಸಾಲಿಗೆ ನಮ್ಗೆ ಬೇಕಾಗಿದ್ದ ನೋಡ್ರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊಬ್ಬರಿ, ಅಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು. ಇದು ಬಂದು ನಾವು ಸಪ್ರೇಟ್ ಆಗಿ ಹಾಕೊಳ್ಳೋದ್ರಿ ಮಸಾಲೆ. ನೋಡ್ರಿ, ಇದಂತೂ ರುಬ್ಕೊಂಡ್ ಬಂದ್ಬಿಡೋಣ. ಇದು ಮತ್ತೆ ಗೋಡಂಬಿ. ಫ್ರೆಂಡ್ಸ್, ಮೊದ್ಲಿಗೆ ಸ್ಟವ್ ಹಚ್ಕೊಳ್ಳೋಣ್ರಿ. ಆಮ್ಯಾಗ ಸಣ್ಣ ಕುಕ್ಕರ್ ಇಡೋಣ್ರಿ. ನೋಡ್ರಿ, ಸಣ್ಣ ಕುಕ್ಕರ್ ಇಟ್ಟು 1 ಚರಿಗೆ ಅಷ್ಟು ನೀರು ಹಾಕೊಂಡ್ರಿ. ನೋಡ್ರಿ, 1 ಚರಿಗೆ ಅಷ್ಟು ನೀರು ಹಾಕಿನಿ ನಾನು. ಇವಾಗ ತತ್ತಿ ಇವೇನಿದಾವಲ್ಲ 6 ತತ್ತಿ ಅವನು ಹಾಕ್ಬಿಡೋಣ್ರಿ ಇದ್ರೊಳಗ. ಬೋಗಾಣಿ ಒಳಗ್ ಕುದಿಸ್ಬೇಕಂದ್ರೆ ರೀ, ಅದು ಕುದ್ದೈತೋ ಇಲ್ಲ ಅಂತೇಳಿ 10-15 ನಿಮಿಷ ನಾವು ಕುದಿಸ್ಬೇಕ್ರಿ. ಹಂಗ ಕುದಿಸಿದ್ರು ಇದು ಕುದ್ದೈತೋ ಇಲ್ಲ ಅಂತೇಳಿ ಒಂದ್ ಡೌಟ್ ಇರ್ತೈತಿ. ನೋಡ್ರಿ, ಹಿಂಗ್ ಸಣ್ಣ ಕುಕ್ಕರ್ನಾಗ ಹಾಕಿ ನೀವು ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ನೀವು 5 ಲೀಟರ್ ಕುಕ್ಕರ್ನಾಗ್ನು ಹಾಕಿ ಕುದಿಸ್ಬೋದ್ರಿ. ಇಲ್ಲಿ ನೋಡ್ರಿ, ನಾನಂತೂ ಇವಾಗ 3 ಲೀಟರ್ ಕುಕ್ಕರ್ ತಗೊಂಡಿದ್ದೈತಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಇದ್ರಲ್ಲ ನೀವು 5 ಲೀಟರ್ ಕುಕ್ಕರ್ನು ಯೂಸ್ ಮಾಡ್ಬೋದು. ನೋಡ್ರಿ, ಇದು ಹಾಕಿದ್ದೈತಿ. ಇವಾಗ ಇದ್ರೊಳಗ ನಾವು ಸ್ವಲ್ಪ ಉಪ್ಪು ಹಾಕ್ಬಿಡೋಣ್ರಿ. ಇದ್ರೊಳಗ ಉಪ್ಪು ಹಾಕಿದ್ರೆ ಜಲ್ದಿ ಕುದಿತೈತ್ರಿ, ಹಂಗಂತೇಳಿ ಇವಾಗ ನೋಡ್ರಿ ಮುಚ್ಚಳ ಮುಚ್ಚೋಣ. ಇವಾಗ ಮುಚ್ಚಳ ಮುಚ್ಚಿಬಿಡೋಣ್ರಿ. ನೋಡ್ರಿ, ಮುಚ್ಚಳ ಮುಚ್ಚಿ ಹಿಂಗೆ ಏರ್ ತೆಗೀರಿ. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ಕೊಡೋದಿದ್ದಾರಿ, ಮುಚ್ಚಳ ಮುಚ್ಚಿ ಏರ್ ತೆಗೀರಿ ಅಂತೇಳಿ. ಫ್ರೆಂಡ್ಸ್, ಇದಂತೂ ಇವಾಗ ತತ್ತಿ 1 ವಿಸಿಲ್ ಬರೋತನ ಕುದಿಸ್ಕೊಳ್ಳೋಣ್ರಿ. 1 ವಿಸಿಲ್ ಬಂದ್ಮೇಲೆ ಆಫ್ ಮಾಡೋಣ. ಇವಾಗ ಮಸಾಲೆ ಹಾಕೊಂಡ್ ಬಿಡೋಣ್ರಿ ಅಷ್ಟೊಳಗ ನಾವು. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ತತ್ತಿನೂ ಕುದಿಸ್ಕೊಂಡಿವಿ ಕುಕ್ಕರ್ನಾಗ. 1 ಸಿಟಿ ಒಳಗ ಕುದ್ದು ಬಿಟ್ಟೈತ್ರಿ ತತ್ತಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೆ ಟ್ರೈ ಮಾಡ್ರಿ. ಯಾಕಂದ್ರೆ ನೀವು ಬೊಗಣಿ ಒಳಗ ಹಾಕಿ 10-15 ನಿಮಿಷ ಕುದಿಸೋದ್ರಿಂದ ಟೈಮು ವೇಸ್ಟ್, ಗ್ಯಾಸ್ ವೇಸ್ಟ್. ಹಂಗಂತೇಳಿ ಕುಕ್ಕರ್ನಾಗ ಹಾಕಿ, ಸಣ್ಣ ಕುಕ್ಕರ್ ನಿಮ್ ಕಡೆ ಇದ್ರಲ್ಲ ಕುಕ್ಕರ್ನಾಗ ಹಾಕಿ 1 ವಿಸಿಲಿಗ್ರಿ. ನೋಡ್ರಿ ಎಷ್ಟು ಚಲೋ ಕುದ್ದೈತಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಏನೈತ್ರಿ ಜಲ್ದಿ ಸರಳ ನಾವು ಸಿಪ್ಪಿ ತೆಗಿಬಹುದ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ಮಸಾಲೆನೂ ರೆಡಿ ಐತಿ, ಕಾಜು ಪೇಸ್ಟ್ನು ರೆಡಿ ಐತಿ, ಅಂದ್ರೆ ಗೋಡಂಬಿ ಪೇಸ್ಟ್ನು ರೆಡಿ ಐತ್ರಿ. ಫ್ರೆಂಡ್ಸ್, ಮಸಾಲೆನು ರೆಡಿ ಆಗೈತ್ರಿ. ಇವಾಗ ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ಸ್ಟವ್ ಹಚ್ಕೊಳ್ಳೋಣ್ರಿ.
ಫ್ರೆಂಡ್ಸ್ ಇಲ್ಲಿ ನಾನು ಸಾರು ಕಡಾಯಿದಾಗ ಮಾಡಾಕತ್ತೀನಿ. ನಿಮ್ ಬೇಕಂದ್ರೆ ನೀವು ಬೊಗಣಿ ಒಳಗು ಮಾಡ್ಬೋದ್ರಿ. ನಿಮ್ ಮನ್ಯಾಗ ಯಾವ್ದೈತಲ್ರಿ ಅದ್ರೊಳಗ ನೀವು ಅಡಿಗೆ ಮಾಡ್ಬೋದ್ರಿ. ಮೊದ್ಲಿಗೆ ನಾವ್ ಇದ್ರೊಳಗ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕಿದೈತಿ ನೋಡ್ರಿ ಫ್ರೆಂಡ್ಸ್. ನಾನು ಯಾವಾಗ್ಲೂ ನಾನ್ ವೆಜ್ ಮಾಡ್ತೀನಲ್ರಿ, ಸಾರು ಇರ್ಲಿ, ಮಟನ್ ಸಾರು ಇರ್ಲಿ, ಚಿಕನ್ ಸಾರು ಇರ್ಲಿ, ಮೀನಿನ ಸಾರು ಇರ್ಲಿ, ಎಲ್ಲದಕ್ಕೂ ನಾ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ತೀನ್ರಿ. ನಾನ್ ವೆಜ್ಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ರೀ, ಇಲ್ಲಗಂದ್ರೆ ಟೇಸ್ಟ್ ಇಲ್ಲ. ಹಂಗಂತೇಳಿ ನಾನು ಯಾವಾಗ್ಲೂ ನಾನ್ ವೆಜ್ಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಿಮ್ಗೆ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಹಾಕೋರಿ. ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ನಾವ್ ಇದ್ರೊಳಗ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಮೆಲ್ಲಕ್ ಹಾಕ್ರಿ, ಕೈಗೆ ಸಿಡ್ದಿತ್ತ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಇದ್ರೊಳಗೆ ನಾವು ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಇದ್ರೊಳಗ ನಾವ ಯಾಲಕ್ಕಿ, ಲವಂಗ, ಚಕ್ಕೆ, ಇದು ಬಿರಿಯಾನಿ ಮಸಾಲ ಐತಲ್ರಿ ಅದು ಹಾಕೊಂಡ್ಬಿಡೋಣ್ರಿ ಇದ್ರೊಳಗ. ಯಾಕಂದ್ರೆ ಇದು ಎಣ್ಣೆ ಒಳಗ್ ಫ್ರೈ ಆಗ್ಬೇಕಲ್ರಿ, ಹಂಗಂತೇಳಿ ಉಳ್ಳನ್ ಬ್ರೌನ್ ಆಗಕ್ಕಂತ ಮುಂಚೆನ ಹಾಕಿದ್ದೈತ್ರಿ. ಇಲ್ಲಕಂದ್ರೆ ಏನಾಗ್ತೈತ್ರಿ ಇದು ಫ್ರೈ ಆಗೋದಿಲ್ಲ ಎಣ್ಣೆ ಒಳಗ. ಫ್ರೈ ಆದ್ರಲ್ಲ ಭಾಳ ಅಂದ್ರ ಭಾಳ ಟೇಸ್ಟ್ ಇರ್ತೈತ್ರಿ. ಉಳ್ಳಾಗಡ್ಡೆ ಅಂತೂ ಫ್ರೈ ಆಗೈತ್ರಿ. ಇವಾಗ ಇದ್ರೊಳಗ ನಾವು ಇದೇನ್ ನಾವು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ, ಅದ್ ಹಾಕ್ಬಿಡೋಣ್ರಿ ಇದ್ರೊಳಗ. ಇವಾಗ ನೋಡ್ರಿ ಮಸಾಲೆ ಹಾಕೊಂಡ್ ನೋಡ್ರಿ ಎಣ್ಣೆ ಒಳಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ. ನೆಕ್ಸ್ಟ್ ಇದ್ರೊಳಗ ನಾವ ನೋಡ್ರಿ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕೊಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಫ್ರೆಂಡ್ಸ್ ನೀವು ಟಮಾಟಿ ರುಬ್ಕೊಂಡ್ ಹಾಕೊಂಡ್ರಲ್ರಿ ಮಿಕ್ಸಿನಾಗ, ಅದ ಗ್ರೀನ್ ಮಸಾಲೆ ಆಗೋದಿಲ್ರಿ, ರೆಡ್ ಮಸಾಲೆ ಆಗ್ತಿದ್ರಿ. ಹಂಗಂತೇಳಿ ನೀವ್ ಯಾವಾಗ್ಲೂ ಗ್ರೀನ್ ಮಸಾಲೆ ಮಾಡುವಾಗ ಟಮಾಟಿ ಕಟ್ ಮಾಡ್ಕೊಂಡ್ ಹಾಕೋರಿ. ಇವಾಗ ಇದ್ರೊಳಗ ನಾವ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ. ಇದೇನ್ ಮಸಾಲೆ ಹಾಕೊಂಡಿದ್ವಲ್ಲ ನೋಡ್ರಿ ಅದಾಗ ಬಟ್ಲದಾಗ ನಾವ ಸ್ವಲ್ಪ ನೀರ್ ಹಾಕೊಂಡ್ಬಿಡೋಣ್ರಿ. ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ್ಮ್ಯಾಗ ಸಿಡಿತೈತ್ರಿ ಮಸಾಲೆ, ಸ್ವಲ್ಪ ನೋಡಿ ಮಾಡ್ರಿ. ಈ ಕುದಿಯೋವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ನಾಗ ಇಟ್ಕೋರಿ. ಗ್ಯಾಸ್ ಕುದಿಯೋದು ಕಮ್ಮಿ ಆಗ್ತೈತಿ, ಯಾಕಂದ್ರೆ ನೀರ್ ಸ್ವಲ್ಪ ಕಮ್ಮಿ ಹಾಕಿವಲ್ಲ ಅದಕ್ಕ ಹಿಂಗ್ ಕುದಿತೈತಿ. ನೆಕ್ಸ್ಟ್ ಇದ್ರೊಳಗ ನಾವ ನೋಡ್ರಿ ಅರ್ಶಿನ ಹಾಕೊಳ್ಳೋಣ್ರಿ. ಅರ್ಶಿನ, ಸ್ವಲ್ಪ ಖಾರದ ಪುಡಿ. ಫ್ರೆಂಡ್ಸ್ ಖಾರದ ಪುಡಿ ಯಾಕೆ ಹಾಕ್ಲಿಕತ್ತೀನಿ ಅಂತೇಳಿ ನಿಮ್ಗ ಮುಂದ್ ಗೊತ್ತಾಗ್ತೈತ್ರಿ ಹೆಂಗಂತೇಳಿ. ಗರಂ ಮಸಾಲೆ, ಆಮ್ಯಾಗ ತತ್ತಿ ಮಸಾಲೆ, ಆಮ್ಯಾಗ ಧನಿಯಾ ಪುಡಿ, ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೋರಿ ನೀವು ಮಿಕ್ಸ್ ಮಾಡೋವಾಗ. ನೋಡ್ರಿ ಫ್ರೆಂಡ್ಸ್ ನೀವು ನೋಡಬಹುದ್ರಿ ಗ್ರೀನ್ ಮಸಾಲೆ ಅಂತೂ ಗೋಲ್ಡನ್ ಮಸಾಲೆ ಆದಂಗ ಆಗಿತ್ರಿ. ಅಂದ್ರೆ ಗೋಲ್ಡನ್ ಹೆಂಗಿದ್ದಿತ್ ನೋಡ್ರಿ ಕಲರ್, ಗ್ರೀನ್ ಅಂಡ್ ರೆಡ್ ಬಂದಿತ್ರಿ. ಹಂಗಂತೇಳಿ ನಾವ್ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಏನಾಗ್ತೈತ್ರಿ ಹಿಂಗ್ ಮಸಾಲೆ ರೆಡಿ ಆಗ್ತೈತಿ ನೋಡ್ರಿ. ನೀವು ಒಮ್ಮಿಗ್ಲೇನ್ ಗ್ರೀನ್ ಹಾಕಿದ್ರೆ ಅಷ್ಟೇನ್ ಲುಕ್ ಅನ್ಸೋದಿಲ್ರಿ, ಅಷ್ಟು ಇದೆ ಅನ್ಸೋದಿಲ್ರಿ. ಸ್ವಲ್ಪ ಖಾರ ಪುಡಿ ಅದಕ್ಕ ಆಡ್ ಮಾಡಿದ್ರಂತೂ ಇಂತ ಕಲರ್ ಬರ್ತೈತಿ ನೋಡ್ರಿ. ನೋಡ್ರಿ ಎಷ್ಟು ಚಂದ ಆಗೈತಿ ನೋಡ್ರಿ ಮಸಾಲೆ ಅಂತೂ. ಟೇಸ್ಟ್ನು ಹಂಗ ಭಾರಿ ಇರ್ತೈತ್ರಿ. ನೋಡ್ರಿ ಮಸಾಲೆ ಅಂತೂ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರಿ. ನೋಡ್ರಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿ ಒಂದ್ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಯಾಕಂದ್ರ ಹಸಿ ವಾಸನೆ ಹೋಗಂಗ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕ್ರಿ, ಜಾಸ್ತಿ ಏನ್ ಬೇಡ. ನೋಡ್ರಿ ಫ್ರೆಂಡ್ಸ್ ನೀವು ಇವಾಗ ಟೇಸ್ಟ್ ನೋಡಿ, ಉಪ್ಪು ಸ್ವಲ್ಪ ಬೇಕಂದ್ರೆ ಹಾಕೋಬಹುದ್ರಿ. ನೆಕ್ಸ್ಟ್ ಇದ್ರೊಳಗ ನಾವ ಕಾಜು ಪೇಸ್ಟ್ ಹಾಕೊಳ್ಳೋಣ್ರಿ, ಅಂದ್ರೆ ಗೋಡಂಬಿ ಪೇಸ್ಟ್ ರೀ. ನೋಡ್ರಿ ಕಲರ್ ಅಂತೂ ಬಾಳ ಅಂದ್ರ ಬಾಳ ಚಲೋ ಬಂದೈತ್ರಿ. ಟೇಸ್ಟ್ನು ಅಷ್ಟ ಚಲೋ ಇರ್ತೈತಿ ನೋಡ್ರಿ. ಅರ್ಧ ಗ್ಲಾಸ್ ಅಂತೂ ಆಲ್ರೆಡಿ ನಾನ್ ನೀರ್ ಹಾಕಿದೈತ್ರಿ. ಇನ್ನೊಂದ್ ಅರ್ಧ ಗ್ಲಾಸ್ ನೀರ್ ಹಾಕಿ ಮುಚ್ಚಳ ಮುಚ್ಚಿ ಬಿಡೋಣ್ರಿ. ನೋಡ್ರಿ ಮುಚ್ಚಳ ಮುಚ್ಚೋಣ್ರಿ. ಮುಚ್ಚಳ ಮುಚ್ಚಿ ಒಂದ್ 2 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಜಾಸ್ತಿ ಏನು ಬೇಡ, ಯಾಕಂದ್ರೆ ಆಲ್ರೆಡಿ ಅದು ಮಸಾಲೆ ಕುದ್ದೈತ್ರಿ. ಒಂದ್ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡ್ರಿ ಇವಾಗಂತೂ ಮಸಾಲೆ ಚಲೋ ಕುದ್ದೈತ್ರಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಭಾಳ ಚಲೋ ಆಗೈತ್ರಿ ಗ್ರೇವಿ ಅಂತೂ.
ಫ್ರೆಂಡ್ಸ್ ಇವಾಗ ಇದ್ರೊಳಗ ನಾವ ಕುದಿಸಿದ ತತ್ತಿ ಹಾಕೊಳ್ಳೋಣ್ರಿ. ನೋಡ್ರಿ ಮೊದಲಿಗ ತತ್ತಿ ತಗೊಂಡ್ ಇದಕ್ಕೊಂದು ಗಿರಿ ಹಾಕೊಳ್ಳೋಣ್ರಿ. ಇದರಿಂದ ಮಸಾಲೆ ಅನ್ನೋದು ಚಲೋ ಒಳಗ್ ಹೋಗಿ ಇದಾಗ್ತೈತ್ರಿ. ನೋಡ್ರಿ ನಿಮ್ಗೆ ತೋರ್ಸ್ಲಿಕ್ಕತ್ತೀನ್ರಿ. ಯಾರಿಗ ಫಸ್ಟ್ ಬಿಗಿನರ್ ಇದಾರಲ್ಲ, ಯಾರು ಬಿಗಿನರ್ ಇದಾರಲ್ಲ ಅವ್ರಗ ಈಸಿ ಆಗ್ಬೇಕಂತೇಳಿ ಇದು ತೋರ್ಸ್ಲಿಕ್ಕತ್ತೀನ್ರಿ. ಇವಾಗ ಹಾಕೋರಿ ನೀವು ಹಿಂಗ್ ಮಾಡಿ ಒಂದೊಂದ್ ಅಂತೇಳಿ. ನೋಡ್ರಿ ಹಿಂಗ ಜಾಸ್ತಿ ಇದು ಮಾಡ್ಬೇಡ್ರಿ, ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿದ್ರ ಆಯ್ತ್ರಿ. ಹಂಗಂತೇಳಿ ಪೂರ್ತಿ ಮಾಡಿದ್ರೆ ಕಟ್ ಆಗ್ಬಿಡ್ತೈತಿ, ಅಂದ್ರೆ 1-2 ಭಾಗ ಆಗ್ಬಿಡ್ತೈತ್ರಿ ಅದ. ನೋಡ್ರಿ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕ. ನೋಡ್ರಿ ಒಂದೊಂದು ಹಿಂಗ್ ಮಾಡ್ಕೊಂಡ್ ಹಾಕೊಂಡ್ಬಿಡ್ರಿ. ಹಿಂಗ ಹಾಕೋದ್ರಿಂದ ಮಸಾಲಿನೂ ತತ್ತಿ ಒಳಗ್ ಹೋಗ್ತೈತ್ರಿ. ಭಾಳ ಅಂದ್ರ ಭಾಳ ಟೇಸ್ಟ್ ಇರ್ತೈತ್ರಿ. ತತ್ತಿ ಹಾಕಿ ಹಿಂಗ್ ಮಿಕ್ಸ್ ಮಾಡ್ಕೊರಿ. ಯಾವಾಗ್ಲೂ ತತ್ತಿನ ಇರ್ಲಿ, ನಾನ್ ವೆಜ್ ಯಾವ ಐಟಮ್ ಮಾಡಿದ್ರು ನೀವ್ರಿ ಏನ್ ಮಾಡಿದ್ರು ಹಿಂಗ್ ಸೆಂಟರ್ ಒಳಗ ಹಿಂಗ್ ಚಮಚೆ ಹಾಕಿ ಇದ್ ಮಾಡ್ಲಕ್ ಹೋಗ್ಬೇಡ್ರಿ. ಹಿಂಗ್ ಸೈಡ್ಲಿಂದ ಮಿಕ್ಸ್ ಮಾಡ್ರಿ. ನೋಡ್ರಿ ಮಸಾಲಿಲಿಂದ ಹಿಂಗ್ ಮಿಕ್ಸ್ ಮಾಡ್ರಿ. ಚಮಚೆ ಹಿಂಗಿಡ್ರಿ, ಯಾವಾಗ್ಲೂ ಹಿಂಗ್ ಇಡಕ್ ಹೋಗ್ಬೇಡ್ರಿ. ಹಿಂಗಿಡ್ರಿ, ಹಿಂಗಿಟ್ಟು ಹಿಂಗ್ ಮಿಕ್ಸ್ ಮಾಡ್ರಿ. ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ ಮಸಾಲೆ ಇನ್ನ ಸ್ವಲ್ಪ ಕುದಿಯಕ್ ಕೊಡೋಣ್ರಿ. ಯಾಕಂದ್ರೆ ಇದು ನೀರೈತಿ ಇನ್ನ ಸ್ವಲ್ಪ. ಯಾಕಂದ್ರೆ ತತ್ತಿ ಇವಾಗ ಹಾಕಿವಲ್ಲ ನಾವ್, ತತ್ತಿ ಒಳಗೆಲ್ಲ ಮಸಾಲೆ ಎಲ್ಲ ಹೋಗ್ಬೇಕ್ರಿ. ಹಂಗಂತೇಳಿ ಇನ್ನೊಂದ್ 2 ನಿಮಿಷ ಕುದಿಸ್ಕೊಳ್ಳೋಣ. 2 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ಚಲ ಮುಚ್ಚಿ ಇನ್ನೊಂದ್ 2 ನಿಮಿಷ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನೋಡೋಣ್ರಿ ಹೆಂಗಾಗೈತಿ ಕಾಜು ಹರಿಯಾಲಿ ಎಗ್ ಕರಿ. ನೋಡ್ರಿ ಕರೆಕ್ಟ್ ಕನ್ಸಿಸ್ಟೆಂಟ್ ನಾಗ ಆಗೈತ್ರಿ. ನೋಡ್ರಿ ಕಲರ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ನೋಡ್ಬೋದು ಟೇಸ್ಟ್ನು ಭಾರಿ ಚಂದ್ರ ಭಾರಿ ಚಲೋ ಇರ್ತೈತ್ರಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೆ ಟ್ರೈ ಮಾಡ್ರಿ. ಇವಾಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಲಾಸ್ಟಿಗೆ ಇದ್ರೊಳಗೆ ನಾವ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಅಂತೂ ಆಫ್ ಮಾಡಿದೈತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಕಾಜು ಹರಿಯಾಲಿ ಎಗ್ ಕರಿ. ಈ ಕಾಜು ಹರಿಯಾಲಿ ಎಗ್ ಕರಿ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಟ್ಟಿನಿ. ಫ್ರೆಂಡ್ಸ್ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇನೆ ರೀ. ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.